ಮೈಸೂರಿನ ಸುತ್ತಮುತ್ತ ಇರುವ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಇವತ್ತು ನಾವು ನಿಮಗೆ ಮತ್ತಷ್ಟು ಧಾರ್ಮಿಕ ಸ್ಥಳಗಳ ಪರಿಚಯ ಮಾಡಿಕೊಡ್ತೀವಿ. ಜೊತೆಗೆ ಒಂದು ವಿಸ್ಮಯವನ್ನು ತೋರಿಸ್ತೀವಿ. ದಸರಾ ನೋಡುವುದಕ್ಕೆ ಅಂತ ನೀವು ಮೈಸೂರಿಗೆ ಹೋದ್ರೆ ಈ ಪ್ರೇಕ್ಷಣೀಯ ಸ್ಥಳಗಳಿಗೆ ತಪ್ಪದೇ ಭೇಟಿ ಕೊಡಿ. ಬನ್ನಿ, ಹಾಗಿದ್ರೆ ಮೈಸೂರಿನ ಪರಂಪರೆ ಸಾರುವ ಸ್ಥಳಗಳಿಗೆ ಹೋಗಿ ಬರೋಣ. ಗರ್ಗೇಶ್ವರಿ. ಬಹುತೇಕ ಮಂದಿಗೆ ಈ ಸ್ಥಳ ಅಪರಿಚಿತ. ಆದರೆ ನೀವೇನಾದ್ರೂ ದೈವಶಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ರೆ ಖಂಡಿತ ಇಲ್ಲಿಗೆ ಭೇಟಿ ಕೊಡಲೇಬೇಕು. ಮೈಸೂರಿನಿಂದ ತಿರುಮಕೂಡಲು ನರಸೀಪುರ ಮಾರ್ಗವಾಗಿ ಹೊರಟ್ರೆ 26 ಕಿಲೋಮೀಟರ್ ದೂರದಲ್ಲಿ ಗರ್ಗೇಶ್ವರಿ ಎಂಬ ಪುಟ್ಟ ಗ್ರಾಮ ಸಿಗತ್ತೆ. ಇಲ್ಲಿ ಗರ್ಗೇಶ್ವರನೆಂಬ ಹೆಸರಿನಿಂದ ಸಾಕ್ಷಾತ್ ಪರಮೇಶ್ವರ ನೆಲೆಸಿದ್ದಾನೆ. ಅತ್ಯಂತ ಪುರಾತನವಾದ ಈ ದೇವಾಲಯದಲ್ಲಿ ಉದ್ಭವ ಮೂರ್ತಿಯಾಗಿ ಪರಮೇಶ್ವರ ನೆಲೆಸಿದ್ದಾನೆ. ಜೊತೆಗೆ ಇಲ್ಲಿ ಒಂದು ವಿಶೇಷ ಇದೆ. ಶ್ರೀ ಶಂಕರಾಚಾರ್ಯರು ದೇಶ ಸಂಚಾರ ಮಾಡಿ ಇಲ್ಲಿಗೆ ಬಂದಾಗ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಯಕ್ಷ ಪ್ರಶ್ನೆ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಈ ಗಣೇಶ ವಿಗ್ರಹವನ್ನ ಪ್ರಶ್ನಾಪೀಠದಲ್ಲಿ ಕೂರಿಸಿ ಪೂಜಿಸಿ ಮನೋಕಾಮನೆಗಳನ್ನ ಮನಸ್ಸಿನಲ್ಲಿಯೇ ಹರಕೆ ಮಾಡಿಕೊಂಡು ವಿಗ್ರಹವನ್ನ ಎತ್ತಬೇಕು. ನಿಮ್ಮ ಕೆಲಸ ಸಫಲವಾಗುತ್ತೆ ಎನ್ನುವುದಾದ್ರೆ ವಿಗ್ರಹವನ್ನ ಸುಲಭವಾಗಿ ಎತ್ತಬಹುದು. ಸಫಲ ಆಗುವುದಿಲ್ಲ ಅನ್ನೋದಾದ್ರೆ ನೀವು ಎಷ್ಟೇ ಶಕ್ತಿ ಬಿಟ್ಟು ಎತ್ತಿದ್ರೂ ವಿಗ್ರಹ ಪೀಠದಿಂದ ಕದಲುವುದಿಲ್ಲ. ಈ ಊರಿನ ಸುತ್ತಮುತ್ತಲ ಜನ ಯಾವುದೇ ಶುಭ ಕಾರ್ಯ ಮಾಡುವಾಗ ಈ ಗಣಪನ ಆದೇಶ ಪಡೆದೇ ಮುಂದುವರಿತಾರೆ. ಇದೊಂಥರ ವಿಸ್ಮಯ, ಆದ್ರೂ ನಿಜ. ಅದು ಆ ಶಕ್ತಿ ಯಂತ್ರದ ಮೇಲೆ ಕೂತ್ರೆ ಮಾತ್ರ ಅದು ಆ ಶರೀರ ನಿಜವಾಗಿ ಕೆಲಸ ಮಾಡ್ತಾ ಬರ್ತದೆ. ನಿಮ್ದೇನೋ ಧರ್ಮ ಕರ್ಮಗಳು ಅಥವಾ ಆರೋಗ್ಯ ವ್ಯಾಪಾರ ವಹಿವಾಟುಗಳು ಅಥವಾ ಏನೋ ದೋಷಗಳಿದ್ದರೂ ಕೂಡ ಅದನ್ನು ಪರಿಹರಿಸೋಕ್ಕೆ ಇಲ್ಲಿ ವಿವೇಕ ಮಾಡೋಕ್ಕೆ ಬರ್ಬೋದು. ಅದು ಒಂದು ಪ್ರಶ್ನೆಗೆ 3 ಅವಕಾಶ ಇರುತ್ತೆ. ಮುಖ್ಯವಾದ ಕೆಲಸ ಇಟ್ಕೊಂಡು ಈ ಕಾರ್ಯ ನಿಂತು ನೆರವೇರಿಸ್ಕೊಡಪ್ಪ, ನೀ ಮೇಲ್ ಬಾಪ ಅಂದರೆ ಆಗೋದಾದರೆ ಮಗು ಎತ್ತದಂಗೆ ಮೂರ್ತಿನ ನಾವೇ ಎತ್ತೋದು. ಆಗೋದಾದರೆ ಒಂದು ಸತಿ ಬರುತ್ತೆ, ಆಗೋಯ್ತು ಕೆಲಸ. ತಿರ್ಗಿ ಅದೇ ಕೆಲಸನ ಕರೆಕ್ಟಾಗಿ ನಮ್ಮ ಕಾಲದಲ್ಲೇ ಆಗುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅನ್ನೋಕ್ಕೋಸ್ಕರ ಕಾಲಾತೀತ ಭಗವಂತನ ಅದಕ್ಕೆ ರಕ್ಷಣೆ. ಅದಕ್ಕೆ ತಿರ್ಗಿ ಅವ್ರಿಗೆ ವಾಪಸ್ಸು ಪ್ರಶ್ನೆ ಮಾಡ್ತೀವಿ, ಈ ಕಾರ್ಯ ನಿಂತು ನೀನೇ ಬೇಗ ನೆರವೇರಿಸ್ಕೊಡಪ್ಪ, ನೀನು ಅಲ್ಲೇ ಕೂತ್ಕೊಂತ ಕಾಲಾತೀತ ಭಗವಂತನಿಗೆ ಅವನಿಗೆ ಜವಾಬ್ದಾರಿ ವಹಿಸಿದಾಗ ಅದು ಕೂತ್ಕೊಳ್ಳುತ್ತೆ. ಅವಾಗ ಕೆಲಸ ಸರಾಸರಿಯಾಗಿ ನಡೀತಾ ಇದೆ ಅಂತ 100% ಕರೆಕ್ಟು. ಕೆಲಸ ಏನಾದರೂ ಆಗದೇ ಇಲ್ಲ ಅಂದರೆ ಮೊದಲಿಗೆ ಬರಲ್ಲ. ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ಅರಸರಿಗೆ ಮಕ್ಕಳೇ ಬೇಡ ಎಂಬ ರಾಜಮಾತೆ ಅಲಮೇಲಮ್ಮನ ಶಾಪದ ವಿಚಾರ ನಿಮಗೆ ಗೊತ್ತಿರಬಹುದು. ಹೌದು, ಈಗ ನಾವು ನಿಮಗೆ ಹೇಳ್ತಾ ಇರೋದು ತಲಕಾಡಿನ ವಿಚಾರ. ಮೈಸೂರಿನಿಂದ 45 ಕಿಲೋಮೀಟರ್ ದೂರದಲ್ಲಿರೋ ಪುಟ್ಟ ಮರಳುಗಾಡು ತಲಕಾಡು. ಪಂಚಲಿಂಗ ದರ್ಶನ ಸಂದರ್ಭದಲ್ಲಿ ಸುಮಾರು 10 ಲಕ್ಷ ಜನ ಇಲ್ಲಿಗೆ ಭೇಟಿ ಕೊಡ್ತಾರೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು.
ತಲ ಮತ್ತು ಕಾಡ ಎನ್ನುವ ಇಬ್ಬರು ಬೇಡರು ಇಲ್ಲಿನ ಶಿವಾಲಯದ ದ್ವಾರಪಾಲಕರು. ಹಾಗಾಗಿ ಈ ಊರಿಗೆ ತಲಕಾಡು ಎನ್ನುವ ಹೆಸರು ಬಂದಿದೆ. ವೈದ್ಯನಾಥೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ಅರ್ಕೇಶ್ವರ ಹಾಗೂ ಮಲ್ಲಿಕಾರ್ಜುನ ಎಂಬ ಒಟ್ಟು 5 ಲಿಂಗಗಳ ದರ್ಶನ ಇಲ್ಲಿ ಸಿಗುತ್ತೆ. ಗಂಗರು, ಚೋಳರ ಕಾಲದ ಶಿಲ್ಪಕಲೆಗಳನ್ನ ನೀವು ಇಲ್ಲಿನ ಎಲ್ಲಾ ದೇವಾಲಯಗಳಲ್ಲೂ ಕಾಣಬಹುದು. ಪ್ರತಿ ದೇವಾಲಯದಲ್ಲೂ ದೇವಗಣ ಹಾಗೂ ರಾಕ್ಷಸಗಣದ ಇಬ್ಬರು ದ್ವಾರಪಾಲಕರನ್ನ ನೀವು ನೋಡಬಹುದು. ಇಲ್ಲಿನ ದೇವಾಲಯಗಳು ಶಿಲ್ಪಕಲೆಯಲ್ಲಿ ಬೇಲೂರು, ಹಳೇಬೀಡನ್ನ ನೆನಪಿಸುತ್ತವೆ. ಇಲ್ಲಿನ ದೇವಾಲಯಗಳು ಆರ್ಕಿಯಾಲಜಿಕಲ್ ಹಾಗೂ ಮುಜರಾಯಿ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟಿವೆ. 2006 ಹಾಗೂ 2009ರಲ್ಲಿ ಪಂಚಲಿಂಗ ದರ್ಶನವಾಗಿತ್ತು. 2013ರಲ್ಲಿ ಮತ್ತೊಮ್ಮೆ ಭಕ್ತರಿಗೆ ಈ ಅವಕಾಶ ಒದಗಲಿದೆ. ಇಷ್ಟೇ ಅಲ್ಲ, ಸುಮಾರು 750 ಎಕರೆ ವಿಸ್ತಾರದಲ್ಲಿ ಹರಡಿರುವ ವಿಶಾಲವಾದ ಮರಳಿನ ರಾಶಿಯನ್ನ ತಲಕಾಡಿನಲ್ಲಿ ನೋಡಬಹುದು. ಕಾವೇರಿ ಹಾಗೂ ಕಬಿನಿ ನದಿ ತಟದಲ್ಲಿರುವ ತಲಕಾಡು ಒಂದು ದಿನದ ಪಿಕ್ನಿಕ್ಗೆ ಹೇಳಿ ಮಾಡಿಸಿದ ಸ್ಥಳ. ನವ ದುರ್ಗಿಯರ ದರ್ಶನ ಮಾಡಿಸಲಿದ್ದಾರೆ ಖ್ಯಾತ ಜ್ಯೋತಿಷಿ ಗೋಪಾಲಕೃಷ್ಣ ಶಂಭು ಪಂಡಿತರು. ಇವತ್ತು ಅವರು ಯಾವ ದೇಗುಲಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋದನ್ನ ನೋಡುವುದಕ್ಕೂ ಮೊದಲು ಮತ್ತೊಂದು ಸಣ್ಣ ವಿರಾಮ.